ನಮಸ್ಕಾರ ಹಾಗೂ ಡೋಂಗ್ರೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಏನಂದರೆ, ಈ ಮಳೆಯಲ್ಲಿ ನಾವು ಸೈಕ್ಲಿಂಗ್ ರೈಡ್ ಹೋಗ್ತಾ ಇದ್ದೀವಿ. ಅದಕ್ಕೆ ಸೈಕಲ್ ತಯಾರಾಗಿದೆ. ಅದೇ ರೀತಿ ಎಲ್ಲ ನನ್ನ ರೈನ್ ಕೋಟು, ಬ್ಯಾಗು, ಅಸೆಸರೀಸ್ ಇವೆಲ್ಲ ರೆಡಿಯಾಗಿದೆ. ಇವತ್ತು ಆ್ಯಕ್ಚುಲಿ ನಾನು ಬೆಳಗ್ಗೆ 4:15 ಎದ್ದು 5 ಗಂಟೆಗೆ ಸೈಕ್ಲಿಂಗ್ ಹೊರಡೋಣ ಅಂತಿದ್ದೆ. ಆದರೆ ಮಳೆ ನೋಡಿ, ಇದೀಗ ಸ್ವಲ್ಪ ಸಣ್ಣ ಆಗಿದೆ, ಮಳೆ ಕಮ್ಮಿ ಆಗಿದೆ ಈಗ. ಆಗ ವಿಪರೀತ ಮಳೆ ಬರ್ತಾಯಿತ್ತು. ಆ ಮಳೆಯಲ್ಲಿ ಎದ್ದು ಹೊರಡೋಕ್ಕೆ ಮನಸ್ಸಾಗಲಿಲ್ಲ. ಸಂಡೇ ಆಗಿದ್ದರಿಂದ ಆರಾಮಾಗಿ ಮಲ್ಕೊಂಡಿದ್ದೆ. ಈಗ ಹೊರಡ್ತಾ ಇದ್ದೀನಿ ಸೈಕ್ಲಿಂಗು. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಎಲ್ಲ ಆಮೇಲೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಸೈಕ್ಲಿಂಗ್ ಅಂದರೆ ಅದೊಂಥರ ಮಜಾ ಕೊಡುವ ಆ್ಯಕ್ಟಿವಿಟಿ. ಇದರಲ್ಲಿ ದೇಹಕ್ಕೆ ಆರೋಗ್ಯದ ಅನುಕೂಲವೂ ಇದೆ, ಮನಸ್ಸಿಗೆ ಆಹ್ಲಾದವೂ ಇದೆ. ವಾರವಿಡೀ ಒತ್ತಡದಲ್ಲಿ ಕೆಲಸ ಮಾಡುವವರು ವಾರಕ್ಕೆ 1 ಬಾರಿಯಾದರೂ ಸೈಕಲ್ನಲ್ಲಿ ಸಂಚರಿಸಿದರೆ ಎಲ್ಲ ಒತ್ತಡಗಳು ದೂರವಾಗಿ ಮನಸ್ಸು ನಿರಾಳವಾಗಿ ತೃಪ್ತಿಯ ಭಾವನೆ ಲಭಿಸುತ್ತದೆ. ಜೀವನದಲ್ಲಿ ಯಾವುದಾದ್ರೂ ಒಳ್ಳೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡ್ರೆ ನಮಗೆ ಲಾಭಗಳೇ ಜಾಸ್ತಿ. ಮಳೆಯಲ್ಲಿ ಸವಾರಿ ಮಾಡುವ ಲಾಭ ಏನೆಂದರೆ, ಮೈಯೊಳಗಿನ ಬಿಸಿಯನ್ನು ಆರಿಸೋಕೆ ತಂಪಾದ ಮಳೆ ಹನಿಗಳು ನಮಗೆ ಸಾಥ್ ಕೊಡ್ತವೆ. ನಾವು ಸಾಗರದಿಂದ 9:30 ಹೊರಟು ಈಗ ಆನಂದಪುರಕ್ಕೆ ಬಂದು, ಆನಂದಪುರದಿಂದ ಎಡಕ್ಕೆ ತಿರುಗಿ ಶಿಕಾರಿಪುರ ರಸ್ತೆಗೆ ತಿರುಗಿದ್ದೇವೆ. ಶಿಕಾರಿಪುರ ಕಡೆ ಹೋಗ್ತಾ ಇದ್ದೇವೆ. ನೋಡ್ರಿ, ಬ್ಯೂಟಿಫುಲ್ ರೋಡ್ಸ್, ಬ್ಯೂಟಿಫುಲ್ ವ್ಯೂಸ್, ಹಸಿರು ಭರಿತ ನೈಸರ್ಗಿಕ ಚಿತ್ರಣ ನಿಮಗೆಲ್ಲರಿಗೂ ಕಾಣುತ್ತೆ. ಜಾಸ್ತಿ ವಿಡಿಯೋಗಳನ್ನು ಇಲ್ಲೇ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಕಂಟಿನ್ಯೂಸ್ ಸಾಗರದಿಂದ ಆನಂದಪುರ ಬರೋವರೆಗೂ ಸಂಪೂರ್ಣ ಮಳೆ ಬರ್ತಾನೆ ಇತ್ತು. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ, ಹಾಗಾಗಿ ಈಗೊಂದು ಕ್ಲಿಪ್ ಮಾಡ್ತಾಯಿದ್ದೀನಿ. ಈ ನನ್ನ ಸೈಕ್ಲಿಂಗ್ ಸವಾರಿಯಲ್ಲಿ ದಾರಿಯುದ್ದಕ್ಕೂ ಗರಿಗೆದರಿದ ಕೃಷಿ ಚಟುವಟಿಕೆಗಳ ಬಗ್ಗೆ ನಾನು ಗಮನ ಹರಿಸಿದೆ. ಆ ಬಗ್ಗೆ ದಾರಿಯಲ್ಲಿ ಸಿಕ್ಕಿದಂತಹ ರೈತರಲ್ಲಿ ನಾನು ವಿಚಾರ ವಿಮರ್ಶೆ ಮಾಡಿ ಈ ಕೃಷಿ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಂಡೆ. ಈ ಮಳೆ ನಡುವಿನ ಸೈಕಲ್ ಸವಾರಿಯಲ್ಲಿ ನನಗೆ ಬೇಂದ್ರೆಯವರ ಒಂದು ಕವನ ನೆನಪಾಯಿತು. ಗಾಳಿ ಬೀಸುವುದು ನಿನ್ನ ನೂಕಿಸುತ್ತಾ ಮಂದ ಮಂದವಾಗಿ, ಗಾಳಿ ಬೀಸುವುದು ನಿನ್ನ ನೂಕಿಸುತ್ತಾ ಮಂದ ಮಂದವಾಗಿ, ಚೂಚಿ ಚಾಚಿ ಚಾದಗೆಯು ಎಡಕ್ಕೆ ಕೂಗುವುದು ಚಂದವಾಗಿ, ಬೆದೆಯ ನೆನೆದು ಬೆಳ್ಳಕ್ಕಿ ಬರುವವೋ ಸಾಲು ಸಾಲುಗೊಂಡು, ಬೆದೆಯ ನೆನೆದು ಬೆಳ್ಳಕ್ಕಿ ಬರುವವೋ ಸಾಲು ಸಾಲುಗೊಂಡು, ಬೆನ್ನಗಟ್ಟುವವು ಕಣ್ಗೆ ಸೊಬಗನಿ ತಂದೆ ಎಂದುಕೊಂಡ. ಈ ಕವಿತೆಯ ಸಾಲುಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ರಸ್ತೆ ಮೇಲೆ ಓಡಾಡುವುದೇ ಅಪಾಯಕಾರಿಯಾಗಿರುವ ಈ ದಿನಗಳಲ್ಲಿ ಅಷ್ಟು ಮಾತ್ರದ ರಿಸ್ಕ್ ತೆಗೆದುಕೊಂಡು ಸೈಕಲ್ ಓಡಿಸುವುದರಿಂದ ಲಾಭಗಳು ಜಾಸ್ತಿ ಇದೆ. ಸೈಕ್ಲಿಂಗ್ನಿಂದ ಹೊಸ ಪ್ರದೇಶಗಳನ್ನು ನೀವು ನೋಡುವುದು ಮಾತ್ರವಲ್ಲದೆ, ಇದು ನಿಮ್ಮ ಶರೀರ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ವ್ಯಾಯಾಮವಾಗಿದೆ. ಇದು ಹೃದಯದ ಆರೋಗ್ಯಕ್ಕೆ, ಸ್ನಾಯುಗಳ ಬಲವರ್ಧನೆಗೆ, ಕೀಲುಗಳ ಆರೋಗ್ಯಕ್ಕೆ ಉತ್ತಮ ವ್ಯಾಯಾಮವಾಗಿದೆ. ನಾವೀಗ ಅಂಬಲಿಗೊಳ ಜಲಾಶಯಕ್ಕೆ ಬಂದಿದ್ದೀವಿ. ಅಂಬಲಿಗೊಳ ಜಲಾಶಯ ಗೌತಮಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಇದು ಆನಂದಪುರದಿಂದ ಶಿಕಾರಿಪುರ ಮಾರ್ಗವಾಗಿ ಸಾಗುವಾಗ 14 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತದೆ. ಈ ಜಲಾಶಯವನ್ನು 1964ರಲ್ಲಿ ಕಟ್ಟಲಾಗಿದ್ದು, ವೃಷಭಾವತಿ ನದಿಗೆ ಅಡ್ಡಲಾಗಿ ಈ ಕಟ್ಟೆಯನ್ನು ಕಟ್ಟಲಾಗಿದೆ. ಈ ಕಟ್ಟೆಯ ಉದ್ದ 881 ಮೀಟರ್ ಹಾಗೂ ಎತ್ತರ 20.77 ಮೀಟರ್ ಆಗಿದೆ. ಈ ಜಲಾಶಯವನ್ನು ಕೃಷಿ ನೀರಾವರಿ ಉದ್ದೇಶಕ್ಕೆ ಕಟ್ಟಲಾಗಿದ್ದು, 0.8 TMC ನೀರನ್ನು ಶೇಖರಿಸಿಡುವಂತಹ ಸಾಮರ್ಥ್ಯ ಹೊಂದಿದೆ. ಶಿಕಾರಿಪುರ ತಾಲೂಕು, ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿಗೆ ಆಗಮಿಸಿದ್ದೇವೆ. ಸೈಕ್ಲಿಂಗ್ನಿಂದ ಜೀವನದಲ್ಲಿನ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸೈಕ್ಲಿಂಗ್ ಒಂದು ಉತ್ತಮ ಹವ್ಯಾಸವಾಗಿದೆ.
ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸವನ್ನು ಜೀವನ ಕೌಶಲ್ಯವನ್ನು ಹೆಚ್ಚಿಸಲು ಸೈಕ್ಲಿಂಗ್ ಸಹಕಾರಿಯಾಗಿದೆ. ಇನ್ನೊಂದು ಸ್ಥಳಕ್ಕೆ ಭೇಟಿ ನೀಡುವ ನನ್ನ ಮುಂದಿನ ವ್ಲಾಗ್ನಲ್ಲಿ ತಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಚಂದಾದಾರರಾಗಿರದಿದ್ದಲ್ಲಿ ಕೂಡಲೇ ನನ್ನ ಯೂಟ್ಯೂಬ್ ವಾಹಿನಿಗೆ ಕೂಡಲೇ ಚಂದಾದಾರರಾಗಿ, ಅದೇ ರೀತಿ ಗಂಟೆ ಒತ್ತುವ ಮೂಲಕ ಹೊಸ ದೃಶ್ಯೀಕರಣದ ಬಗ್ಗೆ ಅಧಿಸೂಚನೆ ಪಡೆಯಿರಿ. ಧನ್ಯವಾದಗಳು.